ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ ರಂಜಿತ್ ಚಿಡಿಯಾರ್ ಜಾಯ್ನ್ ಆಗಿದ್ದಾರೆ. ಓ ಟು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ರಾಜ್ಯದಲ್ಲಿ ರಂಗೇರಿದ ರಾಜಭವನದ ಹೆಸರು ಬದಲಾವಣೆಯ ವಾರ್. ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಅನ್ನೋ ರೀತಿಯಲ್ಲಾಗಿದೆ. ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ರಾಜಭವನ ಅನ್ನೋದು ಬ್ರಿಟಿಷರು ಇಟ್ಟಂತ ಹೆಸರು, ಅದನ್ನ ಬದಲಾಯಿಸಿ ಲೋಕಭವನ ಅಂತ ಹೇಳಿ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಪ್ರಸ್ತಾಪ ಆಗಿದೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಹಂಗ್ ಮಾಡಕ್ ಬರಲ್ಲ ಅಂತ ಹೇಳಿ. ರಾಜಭವನದ ಹೆಸರು ಬದಲಾವಣೆ ವಿಚಾರ ಈಗ ಕೇಂದ್ರ ವರ್ಸಸ್ ರಾಜ್ಯ ಅನ್ನೋ ರೀತಿಯಲ್ಲಾಗಿದೆ. ಕೇಂದ್ರದ ನಿರ್ಧಾರದ ವಿರುದ್ಧ ಸಿದ್ದರಾಮಯ್ಯ ತೊಡೆ ತಟ್ಟಿದಂತೆ ಕಾಣಿಸ್ತಾ ಇದೆ. ರಾಜಭವನ ಸರ್ಕಾರದ ಆಸ್ತಿ, ಅದರ ಹೆಸರನ್ನ ಬದಲಿಸಲು ಬರೋದಿಲ್ಲ. ಲೋಕಭವನ ಅಂತ ಬದಲಿಗೆ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಭವನವಾಗೇ ಮುಂದುವರಿಯಲಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ತಾರಕಕ್ಕೇರ್ತಾ ಇದೆ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ರಾಜಭವನದ ಹೆಸರು ಬದಲಾವಣೆಯ ಪ್ರಸ್ತಾಪ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ ರಂಜಿತ್ ಚಿಡಿಯಾರ್ ಜಾಯ್ನ್ ಆಗಿದ್ದಾರೆ. ಓ ಟು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ರಾಜ್ಯದಲ್ಲಿ ರಂಗೇರಿದ ರಾಜಭವನದ ಹೆಸರು ಬದಲಾವಣೆಯ ವಾರ್. ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಅನ್ನೋ ರೀತಿಯಲ್ಲಾಗಿದೆ. ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ರಾಜಭವನ ಅನ್ನೋದು ಬ್ರಿಟಿಷರು ಇಟ್ಟಂತ ಹೆಸರು, ಅದನ್ನ ಬದಲಾಯಿಸಿ ಲೋಕಭವನ ಅಂತ ಹೇಳಿ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಪ್ರಸ್ತಾಪ ಆಗಿದೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಹಂಗ್ ಮಾಡಕ್ ಬರಲ್ಲ ಅಂತ ಹೇಳಿ. ರಾಜಭವನದ ಹೆಸರು ಬದಲಾವಣೆ ವಿಚಾರ ಈಗ ಕೇಂದ್ರ ವರ್ಸಸ್ ರಾಜ್ಯ ಅನ್ನೋ ರೀತಿಯಲ್ಲಾಗಿದೆ. ಕೇಂದ್ರದ ನಿರ್ಧಾರದ ವಿರುದ್ಧ ಸಿದ್ದರಾಮಯ್ಯ ತೊಡೆ ತಟ್ಟಿದಂತೆ ಕಾಣಿಸ್ತಾ ಇದೆ. ರಾಜಭವನ ಸರ್ಕಾರದ ಆಸ್ತಿ, ಅದರ ಹೆಸರನ್ನ ಬದಲಿಸಲು ಬರೋದಿಲ್ಲ. ಲೋಕಭವನ ಅಂತ ಬದಲಿಗೆ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಭವನವಾಗೇ ಮುಂದುವರಿಯಲಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ತಾರಕಕ್ಕೇರ್ತಾ ಇದೆ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ರಾಜಭವನದ ಹೆಸರು ಬದಲಾವಣೆಯ ಪ್ರಸ್ತಾಪ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ ರಂಜಿತ್ ಚಿಡಿಯಾರ್ ಜಾಯ್ನ್ ಆಗಿದ್ದಾರೆ. ಓ ಟು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ರಾಜ್ಯದಲ್ಲಿ ರಂಗೇರಿದ ರಾಜಭವನದ ಹೆಸರು ಬದಲಾವಣೆಯ ವಾರ್. ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಅನ್ನೋ ರೀತಿಯಲ್ಲಾಗಿದೆ. ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ರಾಜಭವನ ಅನ್ನೋದು ಬ್ರಿಟಿಷರು ಇಟ್ಟಂತ ಹೆಸರು, ಅದನ್ನ ಬದಲಾಯಿಸಿ ಲೋಕಭವನ ಅಂತ ಹೇಳಿ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಪ್ರಸ್ತಾಪ ಆಗಿದೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಹಂಗ್ ಮಾಡಕ್ ಬರಲ್ಲ ಅಂತ ಹೇಳಿ. ರಾಜಭವನದ ಹೆಸರು ಬದಲಾವಣೆ ವಿಚಾರ ಈಗ ಕೇಂದ್ರ ವರ್ಸಸ್ ರಾಜ್ಯ ಅನ್ನೋ ರೀತಿಯಲ್ಲಾಗಿದೆ. ಕೇಂದ್ರದ ನಿರ್ಧಾರದ ವಿರುದ್ಧ ಸಿದ್ದರಾಮಯ್ಯ ತೊಡೆ ತಟ್ಟಿದಂತೆ ಕಾಣಿಸ್ತಾ ಇದೆ. ರಾಜಭವನ ಸರ್ಕಾರದ ಆಸ್ತಿ, ಅದರ ಹೆಸರನ್ನ ಬದಲಿಸಲು ಬರೋದಿಲ್ಲ. ಲೋಕಭವನ ಅಂತ ಬದಲಿಗೆ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಭವನವಾಗೇ ಮುಂದುವರಿಯಲಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ತಾರಕಕ್ಕೇರ್ತಾ ಇದೆ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ರಾಜಭವನದ ಹೆಸರು ಬದಲಾವಣೆಯ ಪ್ರಸ್ತಾಪ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ ರಂಜಿತ್ ಚಿಡಿಯಾರ್ ಜಾಯ್ನ್ ಆಗಿದ್ದಾರೆ. ಓ ಟು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ರಾಜ್ಯದಲ್ಲಿ ರಂಗೇರಿದ ರಾಜಭವನದ ಹೆಸರು ಬದಲಾವಣೆಯ ವಾರ್. ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಅನ್ನೋ ರೀತಿಯಲ್ಲಾಗಿದೆ. ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ರಾಜಭವನ ಅನ್ನೋದು ಬ್ರಿಟಿಷರು ಇಟ್ಟಂತ ಹೆಸರು, ಅದನ್ನ ಬದಲಾಯಿಸಿ ಲೋಕಭವನ ಅಂತ ಹೇಳಿ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಪ್ರಸ್ತಾಪ ಆಗಿದೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಹಂಗ್ ಮಾಡಕ್ ಬರಲ್ಲ ಅಂತ ಹೇಳಿ. ರಾಜಭವನದ ಹೆಸರು ಬದಲಾವಣೆ ವಿಚಾರ ಈಗ ಕೇಂದ್ರ ವರ್ಸಸ್ ರಾಜ್ಯ ಅನ್ನೋ ರೀತಿಯಲ್ಲಾಗಿದೆ.
ಕೇಂದ್ರದ ನಿರ್ಧಾರದ ವಿರುದ್ಧ ಸಿದ್ದರಾಮಯ್ಯ ತೊಡೆ ತಟ್ಟಿದಂತೆ ಕಾಣಿಸ್ತಾ ಇದೆ. ರಾಜಭವನ ಸರ್ಕಾರದ ಆಸ್ತಿ, ಅದರ ಹೆಸರನ್ನ ಬದಲಿಸಲು ಬರೋದಿಲ್ಲ. ಲೋಕಭವನ ಅಂತ ಬದಲಿಗೆ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಭವನವಾಗೇ ಮುಂದುವರಿಯಲಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ತಾರಕಕ್ಕೇರ್ತಾ ಇದೆ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ರಾಜಭವನದ ಹೆಸರು ಬದಲಾವಣೆಯ ಪ್ರಸ್ತಾಪ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ ರಂಜಿತ್ ಚಿಡಿಯಾರ್ ಜಾಯ್ನ್ ಆಗಿದ್ದಾರೆ. ಓಟು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ರಾಜ್ಯದಲ್ಲಿ ರಂಗೇರಿದ ರಾಜಭವನದ ಹೆಸರು ಬದಲಾವಣೆಯ ವಾರ್. ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಅನ್ನೋ ರೀತಿಯಲ್ಲಾಗಿದೆ. ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ರಾಜಭವನ ಅನ್ನೋದು ಬ್ರಿಟಿಷರು ಇಟ್ಟಂತ ಹೆಸರು, ಅದನ್ನ ಬದಲಾಯಿಸಿ ಲೋಕಭವನ ಅಂತೇಳಿ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಪ್ರಸ್ತಾಪ ಆಗಿದೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಹಂಗ್ ಮಾಡಕ್ ಬರಲ್ಲ ಅಂತ ಹೇಳಿ. ರಾಜಭವನದ ಹೆಸರು ಬದಲಾವಣೆ ವಿಚಾರ ಈಗ ಕೇಂದ್ರ ವರ್ಸಸ್ ರಾಜ್ಯ ಅನ್ನೋ ರೀತಿಯಲ್ಲಾಗಿದೆ. ಕೇಂದ್ರದ ನಿರ್ಧಾರದ ವಿರುದ್ಧ ಸಿದ್ದರಾಮಯ್ಯ ತೊಡೆ ತಟ್ಟಿದಂತೆ ಕಾಣಿಸ್ತಾ ಇದೆ. ರಾಜಭವನ ಸರ್ಕಾರದ ಆಸ್ತಿ, ಅದರ ಹೆಸರನ್ನ ಬದಲಿಸಲು ಬರೋದಿಲ್ಲ. ಲೋಕಭವನ ಅಂತ ಬದಲಿಗೆ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಭವನವಾಗೇ ಮುಂದುವರಿಯಲಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ತಾರಕಕ್ಕೇರ್ತಾ ಇದೆ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ರಾಜಭವನದ ಹೆಸರು ಬದಲಾವಣೆಯ ಪ್ರಸ್ತಾಪ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ ರಂಜಿತ್ ಚಿಡಿಯಾರ್ ಜಾಯ್ನ್ ಆಗಿದ್ದಾರೆ. ಓಟು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ರಾಜ್ಯದಲ್ಲಿ ರಂಗೇರಿದ ರಾಜಭವನದ ಹೆಸರು ಬದಲಾವಣೆಯ ವಾರ್. ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಅನ್ನೋ ರೀತಿಯಲ್ಲಾಗಿದೆ. ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ರಾಜಭವನ ಅನ್ನೋದು ಬ್ರಿಟಿಷರು ಇಟ್ಟಂತ ಹೆಸರು, ಅದನ್ನ ಬದಲಾಯಿಸಿ ಲೋಕಭವನ ಅಂತೇಳಿ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಪ್ರಸ್ತಾಪ ಆಗಿದೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಹಂಗ್ ಮಾಡಕ್ ಬರಲ್ಲ ಅಂತ ಹೇಳಿ. ರಾಜಭವನದ ಹೆಸರು ಬದಲಾವಣೆ ವಿಚಾರ ಈಗ ಕೇಂದ್ರ ವರ್ಸಸ್ ರಾಜ್ಯ ಅನ್ನೋ ರೀತಿಯಲ್ಲಾಗಿದೆ. ಕೇಂದ್ರದ ನಿರ್ಧಾರದ ವಿರುದ್ಧ ಸಿದ್ದರಾಮಯ್ಯ ತೊಡೆ ತಟ್ಟಿದಂತೆ ಕಾಣಿಸ್ತಾ ಇದೆ. ರಾಜಭವನ ಸರ್ಕಾರದ ಆಸ್ತಿ, ಅದರ ಹೆಸರನ್ನ ಬದಲಿಸಲು ಬರೋದಿಲ್ಲ. ಲೋಕಭವನ ಅಂತ ಬದಲಿಗೆ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಭವನವಾಗೇ ಮುಂದುವರಿಯಲಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ತಾರಕಕ್ಕೇರ್ತಾ ಇದೆ ಕೇಂದ್ರ ವರ್ಸಸ್